ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಹೊಸ ಮನೆಯಲ್ಲಿ ಪೂಜೆ ಮಾಡಿ ಬೂದು ಕುಂಬಳಕಾಯಿ ಹೊಡೆದಿದ್ವಿ. ಆ ಬೂದು ಕುಂಬಳಕಾಯಿ ಬೀಜ ಸಿಡಿದು ಅಲ್ಲೇ ನಮ್ಮ ಹೊಲದಲ್ಲಿ ಮನೆ ಪಕ್ಕ ಒಂದು ಗಿಡ ಬೆಳ್ಕೊಂಬಿಟ್ಟು ಇಷ್ಟಪ್ಪ ಕಾಯಿ ಬಿಟ್ಟಿತ್ತು ನೋಡಿ ಸ್ನೇಹಿತರೆ. ಅದನ್ನು ನಾನು ದಾಸೋಹಕ್ಕೆ ತಗೊಂಡೋಗಿ ಇಟ್ಬಿಟ್ಟು ಅಲ್ಲಿ ಹಲ್ವಾ ಮಾಡ್ಸೋಣ ಬೂದು ಕುಂಬಳಕಾಯಿ ಹಲ್ವಾ ಅಂತ ಹೇಳಿ ಅಲ್ಲಿ ಒಂದು ವಾರ ಆಗಿತ್ತು ಇಟ್ಬಿಟ್ಟು ಮಾಡ್ಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಮೊನ್ನೆ ಶನಿವಾರ ಸ್ವಲ್ಪ ಎಲ್ಲ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಹೋದೆ ಬೆಟ್ಟದ ಮೇಲೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಂಗೆ ಈ ಹಲ್ವಾ ಮಾಡಿಸೋ ಒಂದು ಕಾರ್ಯಕ್ರಮ ಇತ್ತು. ಹಲ್ವಾ ಮಾಡಿಸ್ಬಿಡೋಣ ಇವತ್ತು ಎಷ್ಟೊತ್ತನ ಆಗಲಿ ಅಂತ ಹೇಳಿ ಹೋದರೆ ಅದಕ್ಕೆ ಇಷ್ಟೊಂದು ಕೆಲಸ ಹಿಡಿಯುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಆಮೇಲೆ ಅವರೆಲ್ಲ ಒಂದು ಕಟ್ ಮಾಡಿಕೊಟ್ರು ಭಟ್ರು. ಇನ್ನೊಬ್ಬರು ಆಂಟಿ ಇದ್ದರು, ಅವರೆಲ್ಲ ಕಟ್ ಮಾಡಿದ್ರು ಚಿಕ್ಕ 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 ಪೀಸು. ನಾನು ತುರಿಯೋಳ ಥರ ಕುತ್ಕೊಂಡು ತುರಿದೆ ಒಂದು 3-4 ಪೀಸ್ ತುರಿಯೋಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. ಎಷ್ಟು ತುರಿದ್ರೂ ಅದು ನೀರು ಥರನೇ ಬರ್ತಾನೇ ಇತ್ತು. ಯಾಕಂದರೆ ಬೂದು ಕುಂಬಳಕಾಯಿ ಸ್ವಲ್ಪ ನೀರು ಥರನೇ ಇರುತ್ತಲ್ಲ ಸ್ನೇಹಿತರೆ. ಆಮೇಲೆ ಅವರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಡ್ತಿದ್ರು. ಆಮೇಲೆ ಅವ್ರ ಮಗಳೂ ಇದ್ದರು ಅವತ್ತು. ಅವ್ರ ಮಗಳೂ ಸಹ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು. ಆಮೇಲೆ ನಮ್ಮ ಮನೆಯವರು ಸಹ ಹೆಲ್ಪ್ ಮಾಡಿದ್ರು. ನಮಗೆ ಇವೆಲ್ಲ ಹಲ್ವಾ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಏನೋ ಭಟ್ರುಗಳು ಅದೇ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ಮತ್ತು ದೇವಸ್ಥಾನದಲ್ಲಿ ಮಾಡಿಸಿ ದೇವ್ರಿಗೂ ಸ್ವಲ್ಪ ನೈವೇದ್ಯ ತೋರಿಸ್ಬೋದಲ್ಲ ಅನ್ನೋ ಉದ್ದೇಶದಿಂದ ನಾವು ಈ ಬೂದು ಕುಂಬಳಕಾಯಿನ ಬೆಟ್ಟದ ಮೇಲೆ ತೊಗೊಂಡೋಗಿದ್ದೆ. ಆಮೇಲೆ ನಮ್ಮ ಮನೆಯವರು ಸಹ ತುರಿದ್ರು. ನಾನು ನಮ್ಮ ಮನೆಯವರು ಇನ್ನೊಬ್ಬರು 3 ಜನನ ಸೇರಿಸಿ ಎಲ್ಲ ತುರಿದು ಒಂದು ಬಕೆಟ್ ತುಂಬ ಆಯಿತು. ತುರಿದಿದ್ದಕ್ಕೆ ಅಷ್ಟು ದಪ್ಪ ಬಿಟ್ಟಿತ್ತು ನೋಡಿ ಸ್ನೇಹಿತರೆ. ಏನಿಲ್ಲ ಹೆಚ್ಚು ಕಡಿಮೆ ಒಂದು 8-10 kg ಇತ್ತೇನೋ ಕಾಯಿ. ಒಂದು ಬಕೆಟ್ ತುಂಬ ಆಯಿತು. ತುರಿದಿದ್ದ ತುರಿನೇ ಅಷ್ಟಾಗೋಯ್ತು. ಆಮೇಲೆ ಭಟ್ರು ನನಗೆ ಕೆಲವೊಂದು ಐಟಮ್ನ ತೊಗೊಂಬರೋಕ್ಕೆ ಹೇಳಿದ್ದು. ಕೋವಾ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ತೊಗೊಂಡೋಗಿದ್ದೆ ಇಲ್ಲಿಂದ ರೆಡಿ ಮಾಡಿಕೊಂಡು. ಮಾಡಿಸ್ಲೇಬೇಕು, ಚೆನ್ನಾಗಿ ಮಾಡಿಸ್ಬೇಕು, ನಾವಂತೂ ಮಾಡೋದಿಲ್ಲ. ಬ್ರಾಹ್ಮಣರುಗಳಾದರೆ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ತಗೊಂಡೋಗಿದ್ದೆ. ಆಮೇಲೆ ಅವ್ರು ಹೋಗಿದ ತಕ್ಷಣ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ನನಗೆ ಕೋವನ್ನೆಲ್ಲ ಪುಡಿ ಮಾಡಿಡಿ ಮೇಡಮ್ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿ ನಾನು ರೆಡಿ ಮಾಡಿಕೊಂಡೆ, ಎಲ್ಲ ಪುಡಿ ಮಾಡಿ. ಆಮೇಲೆ ಸ್ವಲ್ಪ ಚಿರೋಟಿ ರವೆ ತೊಗೊಬರೋಕ್ಕೆ ಹೇಳಿದರು ನನಗೆ. ಚಿರೋಟಿ ರವೆ ತೊಗೊಂಡೋದೆ. ಅವರು ತುರಿದಂತಹ ತುರಿನ ನೋಡಿ ಒಂದು ತಪ್ಪಲೆಗೆ ಹಾಕ್ಬಿಟ್ಟು ಅದಕ್ಕೆ ನೀರೇ ಹಾಕೋಂಗಿಲ್ಲ, ಏನು ತುರಿದಿರೋದನ್ನೇ ಒಂದು ತಪ್ಪಲೆಗೆ ಬಗ್ಸ್ಬಿಟ್ರು. ಅದರಲ್ಲೇ ನೀರಿರುತ್ತೆ, ಅದರಲ್ಲೇ ಬೇಯ್ಕೊಳ್ಳುತ್ತೆ ಅಂತ ಹೇಳಿ ಸುಮಾರು ಏನಿಲ್ಲ ಅಂದ್ರೂ ಒಂದು 10 ನಿಮಿಷ 1/4 ಗಂಟೆ ತಕ್ಕ ಅದನ್ನು ಬೇಯಿಸಿದ್ರು. ತುರಿನೇ ಅಷ್ಟು ನೀರಿರುತ್ತೆ, ಅದರಲ್ಲೇ ನೀರು ಬಿಟ್ಕೊಂಬಿಟ್ಟಿರುತ್ತೆ ಸ್ನೇಹಿತರೆ. ತುರಿದಾದ ನಂತರ ನೋಡಿ ಅದನ್ನು ಒಂದು ತೂತು ಜಾಲದಲ್ಲಿ ಬಸ್ತು ನೀರೆಲ್ಲ ಪೂರ್ತಿ ಹೋಗ್ಲಿ ಅಂತ ಒಂದೇ ಒಂದು ಡ್ರಾಪ್ ನೀರು ಹಾಕ್ಬಿಟ್ಟು ಅವರು ತುರಿದಂತಹ ತುರಿ ಒಳಗಡೆ ಅಷ್ಟೊಂದು ನೀರಿರುತ್ತೆ. ಆ ನಂತರ ಅದಕ್ಕೆ 1.5 kg ಅಷ್ಟು ಸಕ್ಕರೆ ಹಾಕೋದು ಸ್ನೇಹಿತರೆ. ನಮಗೂ ಜಾಸ್ತಿ ಆಗೋದು ಸಕ್ಕರೆ ಇಷ್ಟೊಂದು ಹಾಕೋದಲ್ಲ ಅಂದ್ಕೊಂಡೆ. ಸ್ವಲ್ಪ ಒಂದು ಏನಿಲ್ಲ ಒಂದು ದೊಡ್ಡ ಲೋಟದಲ್ಲಿ 1.5 ಲೋಟ ಅಷ್ಟು ನೀರು ಹಾಕಿ ಒಂದು ಸೈಡು ಪಾಕ ರೆಡಿ ಮಾಡಿಕೊಂಡ್ರು. ಪಾಕ ಅಂದರೆ ಹೆಂಗೆ, ತುರಿದಿದ್ದನ್ನು ಒಂದು ಸುಮಾರು ಒಂದು 1/4 ಗಂಟೆ ಅಷ್ಟು ಬೇಯಿಸ್ಕೊಂಡ್ರು. ಈ ಪಾಕನ ಬೇಯಿಸಿದ್ರು ಅಂದರೆ ಏನಿಲ್ಲ ಅಂದರೆ ಇದನ್ನು ಒಂದು 1/4 ಗಂಟೆ ತಕ್ಕ ಬೇಯಿಸ್ಕೊಂಡ್ರು ಸ್ನೇಹಿತರೆ. ಆಮೇಲೆ ಒಂದು ಕಡೆ ರವೆ ಎಲ್ಲ ಹುರ್ಕೊಂಡು ಚಿರೋಟಿ ರವೆ ತೊಗೊಬರೋಕ್ಕೆ ಹೇಳಿದರು ನನಗೆ. ಚಿರೋಟಿ ರವೆ ಎಲ್ಲ ಒಂದು ಕಡೆ ಹುರ್ಕೊಂಡು ಆದಮೇಲೆ ಕೋವಾ ಏನು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಎಲ್ಲ ಇಟ್ಕೊಂಡ್ಮೇಲೆ ಫಸ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಹುರ್ಕೊಂಬಿಟ್ರು. ಮೊದಲು ನೋಡಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಂಡ್ರು. ದ್ರಾಕ್ಷಿ ಹಾಕಿ ನಂತರ ಒಂದು ಏನಿಲ್ಲ ಅಂದರೆ ಒಂದು 5 ನಿಮಿಷ ಕಡಿಮೆ ಕಾವಲ್ಲೇ ಉರಿತಾರೆ. ಏನು ತಿಂತಿದ್ರೆ ಕಟುಮ್ ಅನ್ನತ್ತೆ, ಅಷ್ಟು ಚೆನ್ನಾಗಿ ಉರಿತಾರೆ. ನಾವು ಮನೇಲಿ ಹೋದರೆ ಒಂದು 5 ನಿಮಿಷಕ್ಕೆ ಆಗಿಬಿಡ್ಬೇಕು ಎಲ್ಲ, ನಮಗೆ ಆ ಥರ ಮಾಡಿಬಿಡ್ತೀವಿ. ಅದಕ್ಕೋಸ್ಕರನೇ ನಾನು ಭಟ್ರ ಕೈಲೇ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡೋಗಿದ್ದೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ನೋಡಿ ಮೊದಲು ಚಿರೋಟಿ ರವೆ ಒಂದು 1/4 kg ಅಷ್ಟು ಚಿರೋಟಿ ರವೆ ಹುರ್ಕೊಂಡ್ರು. ಆನಂತರ ದ್ರಾಕ್ಷಿ, ಗೋಡಂಬಿ, ಕೋವಾ ಎಲ್ಲ ಹಾಕ್ಕೊಂಡು ಹುರ್ಕೊಂಡ್ರು. ಬಾದಾಮಿನೂ ತೊಗೊಂಡೋಗಿದ್ದೆ, ಎಲ್ಲ ಹಾಕ್ಕೊಂಡು ಹುರ್ಕೊಂಡ್ರು. ಈ ಕೋವನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಹುರಿದ್ರು. ಆಹಾ, ಏನು ಘಮ ಅಂತಿತ್ತು. ಉರಿತಿದ್ರೇ ಗರಿಯೋದು ದಾಸೋಹ ಪೂರ್ತಿ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಮೊದಲೇ ತಂದು ಇಟ್ಕೊಂಡವ್ರೆ. ಆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿದ್ರು. ಈ ಕಡೆ ಇನ್ನು ಅದೆಲ್ಲ ರೆಡಿ ಆದ್ರೂ ರವೆ ಹುರ್ಕೊಂಡು ಮತ್ತು ಕೋವಾ ಮತ್ತು ತುಪ್ಪ ಎಲ್ಲ ರೆಡಿ ಆದ್ರೂ ಇನ್ನೂ ಅವ್ರ ಪಾಕ ಆರಿಸೇ ಇರಲಿಲ್ಲ ಸ್ನೇಹಿತರೆ. ಆಮೇಲೆ ಆ ಪಾಕಕ್ಕೆ ಏನು ಅವರು ಬೇಯಿಸ್ಕೊಂಡಿದ್ರಲ್ಲ ಅದನ್ನು ತೆಗೆದು ಆ ಪಾಕದೊಳಗೆ ಹಾಕಿದ್ರು. ಭಾಳ ಕೆಲಸ ಇದೆ. ನಾನು ಏನೋ ಅಂದ್ಕೊಂಡಿದ್ದೆ, ಈ ಹಲ್ವಾ ಅಂದರೆ ಹಂಗೆ ಆಗೋಗ್ಬಿಡುತ್ತೆ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಮೊದಲು ಹಂಗೆ ಬೇಯಿಸ್ಕೊಂಡು ನಂತರ
ತಿರ್ಗಾ ಒಂದು 10 ನಿಮಿಷ ಕಾಲು ಗಂಟೆ ಆ ಪಾಕ ಚೆನ್ನಾಗಿ ಹಿಡಿಯೋ ತಕ್ಕ ಬೇಯಿಸಿದ್ರು. ನಾನು ಇಷ್ಟೊಂದು ಕೆಲಸ ಇದೆಯಾ ಬಿಡು, ನಮ್ಮ ಕೈಲಿ ಆಯ್ತಿರಲಿಲ್ಲ ಅವೆಲ್ಲ ಅಂದ್ಕೊಂಡು ನೋಡ್ತಾನೇ ಇದ್ದೆ. ಆ ಸ್ಟವಲ್ಲೂ ಚೆನ್ನಾಗಿ ಉರಿಯೋದಕ್ಕೂ ಭಾಳ ಚೆನ್ನಾಗಿ ಟೇಸ್ಟಾಗಿ ಮಾಡಿಕೊಟ್ಟಿದ್ರು ಸ್ನೇಹಿತರೆ. ಆಮೇಲೆ ತುಂಬ ಹೊತ್ತು ಬೇಯಿಸಿದ್ರು. ಆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಒದಗಬೇಕಲ್ಲ, ಅದು ಹಂಗೆ ಬೇಯಿಸ್ತಾ ಒಂದು 10 ನಿಮಿಷದಿಂದ ಕಾಲು ಗಂಟೆ ತನಕ ಬೇಯಿಸಿ ಆ ಪಾಕದ ಸಮೇತನೇ ಈ ಬಾಣಲಿ ಏನು ಕೋವಾ ರೆಡಿ ಮಾಡ್ಕೊಂಡಿರ್ತಾರೆ ನೋಡಿ, ದ್ರಾಕ್ಷಿ, ಗೋಡಂಬಿ, ಕೋವಾ, ತುಪ್ಪ ಎಲ್ಲದಕ್ಕೂ ಉಯ್ಕೊಂಬಿಡ್ತಾರೆ. ಫೈನಲ್ ಸ್ಟೇಜ್ ಇದೀಗ. ಉಯ್ಕೊಂಡು ಇಲ್ಲೂ ಒಂದು 10 ನಿಮಿಷ ಬೇಯಿಸ್ತಾರೆ. ಆ ನೀರಿನ ಅಂಶ ಎಲ್ಲ ಎಳ್ಕೋಬೇಕು, ಅದು ಗಟ್ಟಿಯಾಗಿ ಬರಬೇಕು. ಬರೋವರೆಗೂ ಕೈ ಆಡಿಸ್ತಾನೇ ಇರಬೇಕು. ಅವರು ಅದನ್ನು ತಿರುಗಿಸಿ ಪಾಪ ಭಟ್ರು ಅಲ್ಲೇ ನಿಂತ್ಕೊಂಬಿಟ್ರು. ನಾನು ಅವ್ರಿಗೊಂದು ಕೆಲಸ ಕೊಟ್ಬಿಟ್ಟೆ. ಅವರು ತುಂಬ ಖುಷಿ ಪಡ್ತಾರೆ, ಏನಾನ ಒಂದು ಮಾಡಿಕೊಡಿ ಭಟ್ರೆ ಅಂದರೆ, ಆಯ್ತು ತಗೊಂಬನ್ನಿ ಮೇಡಮ್ ಮಾಡಿಕೊಡ್ತೀನಿ ಅಂತಾರೆ. ಆಮೇಲೆ ನೋಡಿ, ಅದು ಇನ್ನೊಂದು ಚೂರು ನೀರಿದೆ ಅನ್ನುವಾಗ ಏನು ಚಿರೋಟಿ ರವೆ ಹುರಿದಿಟ್ಕೊಂಡಿರ್ತಾರಲ್ಲ, ಆ ಚಿರೋಟಿ ರವೆನ ಒಂದು ಕೋವಾಗೆ ಆ್ಯಡ್ ಮಾಡಿಬಿಡ್ತಾರೆ. ಏನು ಹಲ್ವಾ ರೆಡಿಯಾಗಿರುತ್ತೆ ನೋಡಿ, ಹಲ್ವಾದೊಳಗಡೆ ಹಾಕಿದ್ರೆ ಅದು ಒಂದು ಸ್ವಲ್ಪ ನೀರಿನ ಅಂಶನ ಎಳ್ಕೊಂಡು ಹಲ್ವಾ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಆ ಥರ ಬರುತ್ತೆ ಅದು. ಆಮೇಲೆ ಅದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಕಡಿಮೆಲೇ ಮಾಡ್ತಾರೆ. ಕಾವು ಜಾಸ್ತಿ ಕೊಡೋದೇ ಇಲ್ಲ, ಕಾವು ಕೊಟ್ಟರೆ ಬರ್ರಂತ ಇದಾಗ್ಬಿಡುತ್ತೆ ಅಂತ ಹೇಳಿ. ನೋಡಿರಿ, ಈಗ ಬರ್ತಾ ಇದೆ. ತಿರುಗಿಸಿ ಒಂದೇ ಸಮನೆ ಸುಮಾರು ಒಂದು ಅರ್ಧ ಗಂಟೆ ಆಗೋಯ್ತು. 10 ನಿಮಿಷ ಅನ್ನೋದ್ರಲ್ಲಿ ಅರ್ಧ ಗಂಟೆ ಮೇಲೆ ಆಗೋಯ್ತು ಸ್ನೇಹಿತರೆ. ತುರಿಯೋದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಮಿನಿಮಮ್ ಏನಿಲ್ಲ ಅಂದರೆ 1-1.5 ಗಂಟೆ ಆಗೋಗ್ಬಿಡುತ್ತೆ ಒಂದು ಹಲ್ವಾ ಮಾಡೋಕ್ಕೆ. ಅಂದರೆ ಭಟ್ರುಗಳಾದರೆ ಒಂದು ಅನುಭವ ಇದೆ, ಫಾಸ್ಟಾಗಿ ಮಾಡ್ತಾರೆ. ನಾವೇ ತುರ್ಕೊಡ್ತೀವಿ, ನಾವೇ ರೆಡಿ ಮಾಡ್ತೀವಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ನಾನು ಈ ವಿಡಿಯೋಗಳ್ನ ಮಾಡಿಕೊಂಡು ಅದರಲ್ಲೂ ನಾನೇ ಮಾಡೋಳ ಥರ ಒಂದೊಂದು ಸರಿ ಹೋಗಿ ತಿರುಗಿಸಿ ಅದನ್ನು ವಿಡಿಯೋ ಮಾಡ್ತಿದ್ದೆ. ನಾನು ಅದು ಹಿಡಿದು ಎತ್ಕೊಂಡು ಹಿಂಗೆ ತಿರುಗ್ಸೋಕ್ಕೆ ಶಕ್ತಿ ಇಲ್ಲ. ಆ ಭಟ್ರು ಅಷ್ಟು ಸುಲಭನಾಗಿ ಆಡಿಸ್ತಾರೆ. ನಾನು ಎತ್ಕೊಂಡು ಒಂದು ಸರಿ ಆಡ್ಸೋಕ್ಕೆ ಹೋದರೆ ಆಗಲೇ ಇಲ್ಲ ನೋಡಿ. ಈಗೆಲ್ಲ ಒಂದು ಫೈನಲ್ ಸ್ಟೇಜಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ಒಂದು ಹಲ್ವಾ ಏನು ರೆಡಿಯಾಗಿದೆ, ಹಲ್ವಾ ಸ್ಟೇಜ್ಗೆ ಅದು ಬಂದು ನಿಂತ್ಕೊಂಡಿದೆ ಸ್ನೇಹಿತರೆ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಸುಮಾರು ಜನ ಆಲೇ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ರು. ಒಂದು 3:30 ಮೇಲೆ ನಾವು ಹಲ್ವಾ ರೆಡಿ ಮಾಡ್ಕೊಂಡ್ವಿ ಸಂಜೆ ಟೈಮಲ್ಲಿ. ಆಮೇಲೆ ಗುಡ್ಡು ರಂಗನಾಥ ಸ್ವಾಮಿಗೆ ಒಂದು ಸ್ವಲ್ಪ ನೈವೇದ್ಯ ಕೊಟ್ಬಿಡೋಣ ಅಂತ ಹೇಳಿ ನಮ್ಮ ಮನೆ ದೇವರು ಶ್ರೀ ಗುಡ್ಡು ರಂಗನಾಥ ಸ್ವಾಮಿಯವರಿಗೆ ಒಂದು ನೈವೇದ್ಯ ತೋರಿಸಿ ಆಮೇಲೆ ತೊಗೊಂಬಂದು ನಾವುಗಳು ಎಲ್ಲ ತಿಂದು ಪ್ರಸಾದನ ಆಮೇಲೆ ಬಂದಂತಹ ಭಕ್ತಾದಿಗಳಿಗೂ ಕೊಟ್ಟು, ನಮ್ಮ ಮನೆಯವ್ರ ಫ್ರೆಂಡ್ಸ್ಗಳೆಲ್ಲ ಇದ್ದರು ಅವ್ರುಗಳಿಗೆಲ್ಲ ಕೊಟ್ಟು, ನಾನು ಮನೆಗೆ ತೊಗೊಂಬಂದೆ ಸ್ನೇಹಿತರೆ. ಆ ಮಗಳಿಗೆ ಈ ಮಗಳಿಗೆ ಕೊಡೋಣ ಅಂತ ಹೇಳಿ. ಶನಿವಾರ ಭಾನುವಾರ ನಮ್ಮ ಬೆಟ್ಟದ ಮೇಲೆ ದಾಸೋಹ ಕಾರ್ಯಕ್ರಮ ಇರುತ್ತೆ. ಪ್ರತಿ ಶನಿವಾರ ಭಾನುವಾರ ನಾವು ಬೆಟ್ಟದ ಮೇಲೆ ಹೋಗ್ತಾನೇ ಇರ್ತೀವಿ. ಇವತ್ತು ವಿಶೇಷವಾಗಿ ಬೂದ್ ಕುಂಬಳಕಾಯಿ ಇರೋದ್ರಿಂದ ವಿಡಿಯೋ ಮಾಡಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅರಿವು.